ಕಾಂಗ್ರೆಸ್ ನಲ್ಲಿ ಕ್ಯಾಂಡಿಡೇಟ್ಗೋಸ್ಕರ ಇಲ್ದಿರ ಪಾಪ ರಾಜೀನಾಮೆ ಕೊಡಿಸಿ ಕ್ಯಾಂಡಿಡೇಟ್ ನ ಸೃಷ್ಟಿ ಮಾಡ್ತಕ್ಕಂತ ದರ್ದಿದೆ ಅವ್ರಿಗೆ. ಕುಟುಂಬ ಬೇರೆ ಕ್ಯಾಂಡಿಡೇಟ್ಸ್ ಇಲ್ಲ, ಬಿಜೆಪಿಗೆ ಯಾವುದೇ ಕ್ಯಾಂಡಿಡೇಟ್ಸ್ ಇಲ್ಲ. ಕುಟುಂಬ ರಾಜಕಾರಣ ಸ್ವಇಚ್ಛೆಯಿಂದ ಮಂಜುನಾಥ್ ರವರು ಬಿಜೆಪಿಯ ತತ್ವ ಸಿದ್ಧಾಂತವನ್ನು ಒಪ್ಪಿ ಬಿಜೆಪಿ ಒಂದ್ ನಿಮಿಷ ಈಗ ಸಿಪಿ ಯೋಗೀಶ್ವರ್ ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ರು. ನಾವು ಮಂಜುನಾಥ್ ಅವ್ರನ್ನ ಇಳಿಸಿದ್ದೆ DK ಸುರೇಶ್ ಅವ್ರನ್ನ ಬುಡ ಸಮೇತ ತೆಗಿಬೇಕು ಅಂತ. ಆಗುತ್ತಾ? ಈಗ ಕೈಯಲ್ಲಿ ಆಗ್ತಿದ್ದವ್ರು ಮೈಯೆಲ್ಲ ಪರ್ಚ್ಕೊಂಡ್ರು ಅಂತಂಗೆ ಈಗ CP ಯೋಗೇಶ್ವರ್ ನಿಂತಿದ್ರು, ಸೋಲ್ತಾ ಇದ್ರು, ಅವ್ರ ರಾಜಕೀಯ ಭವಿಷ್ಯ ಮುಗಿದೋಗ್ತಾ ಇತ್ತು. ಅದಕ್ಕೆ ಪಾಪ ಬಲಿಕ ಬಕ್ರ ಮಂಜುನಾಥ್ ಅವ್ರನ್ನ ಹಾಕಿದ್ದಾರೆ. ಆದ್ರೆ ಅಲ್ಲಲ್ಲ, ನಿಮ್ ನಾಯಕರು ಏನ್ ಕೆಲಸ ಮಾಡಿದ್ದಾರೆ? 3 ಸತಿ ವಿನ್ ಆಗಿದ್ರು. ಏನ್ ಮಾಡಿದ? ಇಡೀ ಪಂಚಾಯತಿಯಲ್ಲಿ ಕಾವೇರಿ ನೀರು, ಏತವತಿ ನೀರು, ಮಿನಿ ಪಾರ್ಕ್ಗಳು, ಹಳ್ಳಿಗೂ 1 ನಿಮಿಷ. ಆದ್ರೆ ಇವ್ರಿಗೆ ಕ್ಯಾಂಡಿಡೇಟ್ ಇರ್ಲಿಲ್ಲ. ಇವ್ರು 1 ನಿಮಿಷ ಸ್ವಾಮಿ, ಇವ್ರಿಗೆ ಕ್ಯಾಂಡಿಡೇಟ್ ಇರ್ಲಿಲ್ಲ. ಬಿಜೆಪಿ ಅವ್ರಿಗೆ ಕ್ಯಾಂಡಿಡೇಟ್ ಇರ್ಲಿಲ್ಲ. ಯಾಕಂದ್ರೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಒಂದು ಸಾಮಾಜಿಕ ಜಾಲತಾಣಗಳೇ ಆಟೋ ಮತ್ತೆ ಬಂಡೆ ಅಂತಾರೆ. ಅಭಿವೃದ್ಧಿ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತು ದೇಶದಲ್ಲಿ ಯಾವ್ದನ ಒಂದು ರಾಜ್ಯ, ಇಡೀ ದೇಶದಲ್ಲಿ ಯಾವ್ದನ ಒಂದು ರಾಜ್ಯದಲ್ಲಿ ಏನನ್ನ ನರೇಗಾವನ್ನ ಬಳಸ್ಕೊಂಡಿದ್ದಾರೆ ಅಂದ್ರೆ ಏಕೈಕ ವ್ಯಕ್ತಿ DK ಸುರೇಶ್ ಅನ್ನೋರು ಪ್ರತಿಯೊಬ್ಬ ಗಂಟಘೋಷವಾಗಿ ಹೇಳ್ಬೇಕು. ಹೌದಾ? ನರೇಗಾ ಯೋಜನೆಯನ್ನ ಏಕೈಕ ವ್ಯಕ್ತಿ ಚೆನ್ನಾಗಿ ಉಪಯೋಗಿಸ್ಕೊಂಡವ್ರು. ಹೌದಾ? ನರೇಗಾ ಯೋಜನೆ ನೀರಿಲ್ಲದ ನರೇಗಾ ಕಾವೇರಿನ ಯಾವ್ದೇ ಸುಪ್ರೀಂ ಕೋರ್ಟ್ ಆದೇಶ ಕೊಡಕ್ ಮುಂಚೆನೆ ಕಾವೇರಿ ನೀರು ಹರಿಸಿದ್ದಾರೆ. ಬೆಂಗಳೂರಲ್ಲಿ ನೀರಿಲ್ಲ, ಜನ ಸಾಯ್ತಾ ಇದಾರೆ. ಕಂಪನಿಗೆ ಹೋಗಕ್ಕಾಗ್ತಾ ಇಲ್ಲ, ಉದ್ಯೋಗ ಹೋಗಕ್ಕಾಗ್ತಾ ಇಲ್ಲ, ಮಕ್ಕಳು ಶಾಲೆಗೆ ಹೋಗಕ್ಕಾಗ್ತಾ ಇಲ್ಲ, ನೀರು ಕೊಡಕ್ಕೆ ಹೋಗಿದ್ದೆ ಇಲ್ಲ. ನರೇಗಾ ಎಲ್ಲಿ ಉಪಯೋಗಿಸಿದರೆ, ಎಲ್ಲಿ ಕೆಲಸ ಮಾಡಿಸಿದ್ರೆ ಅವರು ಪುಟ್ಟಿ ಮಾಡೋ ಸ್ಥಿತಿ ಬಂದಿದೆ. ಯಾವುದು ಕೇಂದ್ರ ಸರ್ಕಾರದಲ್ಲ, ಗ್ರಾಮ ಪಂಚಾಯತಿ ಯೋಜನೆಗಳಿಗೆ ಬಂದು ಚಾಲನೆ ಕೊಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಫಂಡ್ಸ್ಗೆ ಇವತ್ತು ಬರಗಾಲ ಬಂದಿದೆ. ಇವತ್ತು ರೈತರ ಸಾಲ ಮನ್ನಾ ಮಾಡಬೇಕಾಗಿತ್ತು. ಹಿಂದೆ ಯಡಿಯೂರಪ್ಪನವರು ಇದ್ದಾಗ ಕುಮಾರಸ್ವಾಮಿ ಅವರ ಕಾಲದಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ರು. ನಿಕೇಶ್ ನೀರ್ ಬಗ್ಗೆ ಒಂದ್ ನಿಮಿಷ ಮೇಡಮ್ ಸರ್, ಕಾವೇರಿ ನೀರ್ ಬಗ್ಗೆ ಮಾತಾಡಕ್ ಅವ್ರ ರೈಟ್ಸೇ ಇಲ್ಲ. ಯಾಕೆ? ಸರ್ಕಾರ, ಹಿಂದಿನ ಸರ್ಕಾರ BBMP ಅಲ್ಲಿ ಏನೇನು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತ ಬಿಜೆಪಿ ಏನು MLAಗಳಿದ್ರು, ಈ ಏನು 118 ಹಳ್ಳಿಗೆ ಏನು ಮಂಜೂರಾಗಿತ್ತು ಹಿಂದೆ ಇದ್ದಿಂದ 2017-18 ಇದ್ದ ಕಾಂಗ್ರೆಸ್ ಸರ್ಕಾರದ ಇದ್ದ ಮಂಜೂರಾದಾಗ ಇವ್ರು ಮೊನ್ನೆ ಏನು ಸಮ್ಮಿಶ್ರ ಸರ್ಕಾರ ಆದ್ಮೇಲೆ ಬಿಜೆಪಿ ಸರ್ಕಾರ ಬಂದ್ಮೇಲೆ ಅದನ್ನ BBMP ಅಂತ ಪ್ರತಿಯೊಂದು MLAಗಳು ಅದನ್ನ ಖಂಡಿಸ್ತಾರೆ. ಯಾಕಂದ್ರೆ BBMP ಕುಡಿಯಕ್ಕೆ ನೀರಿಲ್ಲ. ನೀವು 118 ಹಳ್ಳಿಗಳಿಗೆ ಹೇಗೆ ಕೊರೋನಾ ಟೈಮಲ್ಲಿ ನಿಮ್ಮ ನಾಯಕರು ಪಾದಯಾತ್ರೆ ಮಾಡಿದ್ರು. ಈಗ ಅವ್ರ ಸರ್ಕಾರ ಇದೆ, ಯಾಕೆ ಆಗ್ತಾ ಇಲ್ಲ? ಅದೇನು ಅನುಮತಿ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರ ತಾರತಮ್ಯ ತೋರಿಸ್ತಾ ಇದೆ. ಅದೇನಾದ್ರೂ ಮೇಕೆದಾಟು ಆಗ್ಬಿಟ್ರೆ ಈ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತಾ ಇದೆ, ತಾರತಮ್ಯ ತೋರಿಸ್ತಾ ಇದೆ. ಅವರು ಹೊರಟು ಶ್ರೀಲಕ್ಷ್ಮಿ ನೀರಿಲ್ಲ, ಕಾವೇರಿ ನೀರನ್ನ ಉಪಯೋಗಿಸ್ಕೊಂಡಿಲ್ಲ. ನೋಡಿ, ಅತ್ಯಂತ ಪ್ರಮುಖವಾದಂತ ವಿಚಾರ, ಹರ್ ಘರ್ ಜಲ್ ಯೋಜನೆಯಲ್ಲಿ ನಾವು ಕೊಟ್ಟಂತ ಸ್ಕೀಮ್ಸ್ ನ ಇಡೀ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದೇ ಒಂದು ಇನಾಗ್ರೇಷನ್ ಆಗ್ತಿದೆ ಅಂತಂದ್ರೆ, ಕಾಂಗ್ರೆಸ್ MLAಗಳು ಇನಾಗ್ರೇಟ್ ಮಾಡ್ತಾರೆ ಅಂದ್ರೆ ಅದು ಮೋದಿ ಅವರ ಹರ್ ಘರ್ ಜಲ್ ಯೋಜನೆ. ಒಂದು. ಎರಡನೇದು, ಸೋಲಾರ್ ಯೋಜನೆನ ನಾವು 300 ಯೂನಿಟ್ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿ ಬಡವರ ಮನೆಗಳಲ್ಲಿ ಸರ್ಕಾರ ಒದಗಿಸುತ್ತೆ ಅಂತ ಹೇಳಿ ಅದು ನಮ್ಮ ಯೋಜನೆ ಅಂತ ಅಂದ್ಬಿಟ್ಟು ಹಾಕೊಂಡು ಓಡಾಡಿದ್ರು. ಅದಾದ್ಮೇಲೆ ಆವಾಸ್ ಯೋಜನೆಯಲ್ಲಿ ದೊಡ್ಡ ಪೇಪರ್ ಆಡ್ ಕೊಡ್ತಾರೆ, ಇದು ನಮ್ಮದೇ ಯೋಜನೆ ಅಂತ ಅಂದ್ಬಿಟ್ಟು. ಆದ್ರೆ ಅದು ಕೇಂದ್ರ ಸರ್ಕಾರದ ಯೋಜನೆ ಆಯ್ತು. ಈ 3. ಅದಾದ್ಮೇಲೆ ಕೇಂದ್ರ ಸರ್ಕಾರ ಕೊಡ್ತಿದ್ದಂತಹ ಅಕ್ಕಿನಲ್ಲಿ ನಮ್ಮದೇ ಅಂತಂದ್ರು. 4 ಯೋಜನೆಗಳಾಯ್ತು. ಅದಾದ್ಮೇಲೆ 1 ನಿಮಿಷ, ನೀರಿನ ಬಗ್ಗೆ ಬೆಂಗಳೂರಿನಲ್ಲಿ ಕಾವೇರಿ ನೀರ್ನ ಹರಿಸ್ಬಿಟ್ರು. ಇವತ್ತು ಬೆಂಗಳೂರಿನಲ್ಲಿ ಒಂದು ಟ್ಯಾಂಕರ್ಗೆ 3,500. ಬೆಂಗಳೂರಿಗೆ ನೀರು ಕೊಡ್ತಾ ಇಲ್ಲ, ಗ್ರಾಮಾಂತರಕ್ಕೆ ನೀರು ಕೊಡ್ತಾರೆ. ಇವರು ಗ್ರಾಮಾಂತರಕ್ಕೆ ನೀರು ಕೊಡ್ತಾರೆ, ಬೆಂಗಳೂರಿಗೆ ನೀರು ಕೊಡ್ತಾ ಇಲ್ಲ. ಗ್ರಾಮಾಂತರಕ್ಕೆ ನೀರು ಕೊಟ್ಟಿದ್ದೀರಾ? ಬೆಂಗಳೂರಿಗೆ ನೀರು ಪೈಪ್ ಹಾಕ್ಸ್ಕೊಟ್ಟಿದ್ ನಾವು. ಬೆಂಗಳೂರಿಗೆ ಪೈಪ್ ಹಾಕ್ಸ್ಕೊಟ್ಟಿದ್ದಕ್ಕೆ ನೀರು ಕೊಡ್ತಾ ಇಲ್ಲ. ನೀವ್ ಹೇಳಿದ್ರೆ ಬೆಂಗಳೂರು ನೀರಿಲ್ಲ. ಕೆರೆ ತುಂಬುವ ಯೋಜನೆ ತಂದಿದ್ದು ಕಾಂಗ್ರೆಸ್. ಪ್ರತಿಯೊಂದು ಇವತ್ತು ಒಂದ್ ಸೆಕೆಂಡ್ ಮೇಡಮ್, 1 ನಿಮಿಷ ಅದನ್ನ ಹೇಳ್ತಾ ಇದೀನಲ್ಲ, ಕೆರೆ ನೀರನ್ನು ತುಂಬಿಸುವಂತ ಯೋಜನೆ ತಂದಿದ್ದು ಕಾಂಗ್ರೆಸ್. ಇವತ್ತು ಪ್ರತಿ ಮನೆಯಲ್ಲೂ, ಅವ್ರ ಮನೆಗಳಲ್ಲೂ ಬೋರ್ವೆಲ್ ಇದೆ. ಬಿಜೆಪಿ ಮನೆಯಲ್ಲಿ ಬೋರ್ವೆಲ್ ಏನಾದ್ರು ಅಂತರ್ಜಲ ಸೃಷ್ಟಿ ಆಗಿದೆ, ಅದು ಕಾಂಗ್ರೆಸ್ ಗೌರ್ಮೆಂಟ್ ಕೊಡುಗೆ. ಇವತ್ತು ಟ್ಯಾಂಕರ್ ಬಗ್ಗೆ ಮಾತಾಡ್ತಾರೆ. ಟ್ಯಾಂಕರ್ ಬಗ್ಗೆ ನಾವು ಅದನ್ನ ಟ್ಯಾಂಕರ್ ನ ಬೇರೆ ಕಡೆ ದಂಧೆ ಮಾಡ್ತಾರೆ. ಬಿಜೆಪಿ ಜಾಸ್ತಿ ಟ್ಯಾಂಕರ್ ಅಲ್ಲಿ ಇರುವಂತದ್ದು. ಬಿಜೆಪಿ ಹೌದು, ಗೌರ್ಮೆಂಟ್ ನಮ್ದೇ. ಅದಕ್ಕೋಸ್ಕರ ನಾವು ಕಡಿವಾಣ ಹಾಕಿರೋದು.
ಕಡಿವಾಣ ಹಾಕಿ ಇಷ್ಟು ಲೀಟರ್ಗೆ ಇಷ್ಟಿಷ್ಟು ಬೆಂಗಳೂರು ಗ್ರಾಮಾಂತರಕ್ಕೆ ನೀರೇ ಕೊಟ್ಟಿಲ್ಲ. ಗೌರ್ಮೆಂಟ್ ಮೇಡಮ್ ಗೌರ್ಮೆಂಟ್ ನಮ್ಗೆ ಕಾವೇರಿ ನೀರು ಬೆಂಗಳೂರು ಗ್ರಾಮಾಂತರಕ್ಕೆ ಇಲ್ವೇ ಇಲ್ಲ. ಆನೇಕಲ್ಗೂ ಕಾವೇರಿ ನೀರು ಕೊಟ್ಟಿದ್ದೇವೆ, ಆನೇಕಲ್ಗೂ ಕುಡಿಯೋ ನೀರು ಕೊಟ್ಟಿದ್ದೇವೆ. ಒಂದ್ ಸೆಕೆಂಡ್ ನಾನೀಗ BSP ಹತ್ರ ಬರ್ತೀನಿ. ಒಂದ್ ನಿಮಿಷ BSP ಹತ್ರ ಬರ್ತೀನಿ. ಈಗ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು ಈ ಕಾಂಗ್ರೆಸ್ ಬಿಜೆಪಿ ಅನ್ನುವಂಥದ್ದು ಧರ್ಮ ಜಾತಿ ಇದ್ರ ಮಧ್ಯೆನೇ ಕಾಲ ಕಳೀತಾರೆ, ಅಭಿವೃದ್ಧಿ ಆಡಳಿತ ಒಂದು ಮಾಡಲ್ಲ, ಧರ್ಮ ಜಾತಿ ಇದ್ರ ನಡುವೆ ಕಾಲ ಕಳೀತಾರೆ ಅಂತ. ನೀವೀಗ ನಿಂತಿದ್ರಿ, ಇನ್ ಕೇಸ್ ನೀವು ವಿನ್ ಆದ್ರೆ ಏನ್ ಅಭಿವೃದ್ಧಿ ಮಾಡ್ತೀರಾ? ಒಟ್ಟಾರೆಯಾಗಿ ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ JDS ಅಧಿಕಾರ ಮಾಡಿದೆ, ಕಾಂಗ್ರೆಸ್ಸು ಮಾಡಿದೆ, BJPನೂ ಮಾಡಿದೆ. 3 ಬಾರಿ ಗೆದ್ದಿರ್ತಕ್ಕಂಥ ಏನು ಈ ಭಾಗದ ಮಾಡಿಲ್ಲ, BSP ಹೇಳಿ ಕೇಳಿಸ್ಕೊಳ್ಳಿ, ಗೆದ್ದಿರ್ತಕ್ಕಂಥ ಸುರೇಶ್ ಅವ್ರದ್ದು ಯಾವುದೇ ಶಾಶ್ವತವಾದ ಯೋಜನೆಗಳನ್ನ ಜಾರಿಗೆ ತಂದಿಲ್ಲ. ಇದುವರೆಗೂ ಒಂದೇ ಒಂದು ಯೋಜನೆಯನ್ನ DK ಸುರೇಶ್ ಅವರು ಇಡೀ 8 ಕ್ಷೇತ್ರದಲ್ಲಿ ಮಾಗಡಿ, ರಾಮನಗರ, ಚನ್ನಪಟ್ಟಣ, ಆನೇಕಲ್ಲು, ಕುಣಗಲ್ಲು, ರಾಜರಾಜೇಶ್ವರ ನಗರ ಯಾವುದೇ ಕ್ಷೇತ್ರದಲ್ಲಿ ಶಾಶ್ವತವಾದ ಯೋಜನೆ ತಂದಿಲ್ಲ, ಯಾವ ಯೋಜನೆಯನ್ನು ತಂದಿಲ್ಲ. ಆಮೇಲೆ ನೀವು ಹೇಳ್ಕೊಳ್ಳಿ, ಈಗ ನಾನು ಹೇಳ್ತಾ ಇದ್ದೀನಿ, ಆಮೇಲೆ ನೀವು ಹೇಳ್ಕೊಳ್ಳಿ. ಒಂದು ಎರಡನೇದು ಹೇಳಿ. ಇಡೀ ಆನೇಕಲ್ ತಾಲೂಕಲ್ಲಿ ಯಾವುದೇ ಒಂದು ಈ ಶಾಸಕರು ಕೂಡ 3 ಸಾರಿ ಗೆದ್ದಿದ್ದಾರೆ. ಇಲ್ಲೇ ಒಂದು ಸರ್ಕಾರಿ ಶಾಲೆ ಇದೆ, ಇವರೆಲ್ಲ ಇಲ್ಲೇ ಓದಿರೋದು. ಈ ಒಂದು ಶಾಲೆಯನ್ನ ಅಭಿವೃದ್ಧಿ ಪಡಿಸಕ್ಕಾಗಿಲ್ಲ. DKನೂ ಮಾಡಿಲ್ಲ, MLAನೂ ಮಾಡಿಲ್ಲ. ಜೊತೆಗೆ ಇವತ್ತು ರಾಜ್ಯ ಆಳ್ತಕ್ಕಂಥ ಸಿದ್ದರಾಮಯ್ಯನವರು ದಲಿತ ವಿರೋಧಿ ಅಂತ ಹೇಳ್ತೀನಿ. ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದಲಿತರ ಹಣವನ್ನು ಇವತ್ತು ಬಿಟ್ಟಿ ಭಾಗ್ಯಗಳಿಗೆ ವಿನಿಯೋಗಿಸ್ತಾ ಇರ್ತಕ್ಕಂಥ 25,000 ಕೋಟಿ ಉಪಯೋಗಿಸ್ಕೊಂಡ್ರು. 25,000 ಕೋಟಿ ದಲಿತರ ದುಡ್ಡು 25,000 ಕೋಟಿ. DK ಸುರೇಶ್ ಈ ಭಾಗದಲ್ಲಿ ಏನು ಕೆಲಸ ಮಾಡಿಲ್ಲ. ಸೆಂಟ್ರಲ್ ಮಿನಿಸ್ಟರ್ ಮೊನ್ನೆ ಹೇಳಿದ್ರಲ್ಲ, ಅವ್ರು ಬಿಜೆಪಿ ಅವ್ರಿಗೆ ಅರ್ಥ ಮಾಡ್ಕೋಬೇಕು. ಅವ್ರು ಹೇಳಿದ್ದು ನಮ್ದು ಬಹುಜನ ಸಮಾಜ ಪಕ್ಷ ಸಂವಿಧಾನವನ್ನು ಜಾರಿಗೆ ತರಬೇಕು ಅಂತ ಹೊರಟಿದ್ದೀವಿ. ಸಂವಿಧಾನಕ್ಕಾಗಿ ಓಟ್ ಕೊಡಬೇಕು. ಮಾತಾಡಿ. ವಿರೋಧಿ ಯಾವ್ದಾದ್ರು ಇದೆ ಅಂದ್ರೆ ಅದು ಬಿಜೆಪಿ ಪಕ್ಷ ಅಂತ ಹೇಳಕ್ಕೆ. ಈಗ ಇವ್ರು ಹೇಳ್ತಾ ಇರುವಂತದ್ದು, ಒಂದ್ ನಿಮಿಷ ರೀ, ಕಾಂಗ್ರೆಸ್ ಆಯ್ತಾಯ್ತು, ಕಾಂಗ್ರೆಸ್ ನವ್ರು ಹೇಳ್ತಾ ಇದ್ರೆ ಸಂವಿಧಾನ ವಿರೋಧಿ ಅಂತ ನಿಮ್ಮ ಪಕ್ಷ. ಸಂವಿಧಾನ ಇರೋ ವಿರೋಧ ಸರ್. ಇಡೀ ದೇಶವನ್ನ ವಿಶ್ವಗುರು ಮಾಡ್ಬೇಕಂತ ನರೇಂದ್ರ ಮೋದಿ ಹೋಗ್ತಾ ಇದ್ರೆ, ಈ ದೇಶವನ್ನ ವಿಭಜನೆ ಮಾಡ್ಬೇಕು ಅಂತ ಕಾಂಗ್ರೆಸ್ನ DK ಸುರೇಶ್ ಹೇಳ್ತಾರೆ. ಒಂದ್ ಕಡೆ ದೇಶ ವಿರೋಧಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯನ್ನ ಪ್ರಜಾಪ್ರಭುತ್ವ ಸಂವಿಧಾನ ದೇವಾಲಯದಲ್ಲಿ ವಿಧಾನಸೌಧದಲ್ಲಿ ಕೂಗ್ತಾರೆ. ಅದನ್ನ ರಿಪೋರ್ಟ್ ಬರಕ್ ಮೊದಲೇ ಈ ಖರ್ಗೆ ಅವ್ರ ನಿಮಿಷ. ಈಗ ನಾನು ಲೀಡರ್ನೇ ಕೇಳ್ತೀನಿ ಇವಾಗ. ಈಗ ಕಾಂಗ್ರೆಸ್ ಅವ್ರು ಹೇಳೋದು ಸಂವಿಧಾನ ವಿರೋಧಿ ಅಂತ ಬಿಜೆಪಿ, ನೀವು ಹೇಳ್ತಾ ಇರುವಂತದ್ದು ಅವ್ರ ದೇಶವನ್ನ ಒಡೆಯೋಕ್ ಹೋಗ್ತಿದ್ರಿ ಅಂತ ಹೇಳ್ತಿದ್ರಿ. ಸಂವಿಧಾನಕ್ಕೆ ಸಂವಿಧಾನಕ್ಕೆ 95 ಬಾರಿ ತಿದ್ದುಪಡಿ ತಂದು 42ನೇ ತಿದ್ದುಪಡಿನಲ್ಲಿ 49 ಕ್ಲಾಸ್ ಅಮೆಂಡ್ ಮಾಡಿ ಸಂವಿಧಾನಕ್ಕೆ ಯಾರಾದ್ರೂ ಅಗೌರವ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಎಮರ್ಜೆನ್ಸಿನ ಭಾರತದಲ್ಲಿ ಏನಿದ್ದು ಕಾಂಗ್ರೆಸ್ ಸರ್ಕಾರ. ಸಂವಿಧಾನಕ್ಕೆ ಅವ್ರದ್ದು ಬಿಸಾಕಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರದಿಂದ ಅವಮಾನ ಆಗಿರುವಷ್ಟು ಸಂವಿಧಾನಕ್ಕೆ ಯಾವ ಸತಿನೂ ಆಗಿಲ್ಲ. ಒಂದು. ಎರಡನೇದು, ನೀರಿನ ಬಗ್ಗೆ ಮಾತಾಡ್ತೀನಿ ನೋಡಿ. ಇತಿಹಾಸ ಗೊತ್ತಿಲ್ಲ ಅನ್ಸುತ್ತೆ ಕಾಂಗ್ರೆಸ್ನ ನಾಯಕರುಗಳಿಗೆ. ನಜೀರ್ ಸಾಬ್ ಅಂತ ಒಬ್ರು ಭಾರತೀಯ ಜನತಾ ಪಕ್ಷ ಸಪೋರ್ಟ್ ತಗೊಂಡು ಜನತಾದಳ ಸರ್ಕಾರ ಇದ್ದಾಗ, ಜನತಾ ಪಕ್ಷ ಸರ್ಕಾರ ಇದ್ದಾಗ ನೀರಿನ ಬಗ್ಗೆ ಕಾರ್ಯಯೋಜನೆ ಮಾಡ್ತಾರೆ. ನಮ್ಮ CP ಯೋಗೇಶ್ವರ್ ಅವರು ಇಡೀ ಚನ್ನಪಟ್ಟಣದಲ್ಲಿ ಕೆರೆಗಳಿಗೆ ನೀರು ತುಂಬಿಸಿ ನವನೀತ ಭಗೀರಥ ಆಗ್ತಾರೆ. ಇವತ್ತು ಆನೇಕಲ್ನಲ್ಲಿ ಒಂದು ಕೆರೆ ತುಂಬಿದೆ ಕೇಳಿ, ಒಂದು ಕೆರೆ ತುಂಬಿದೆ ಕೇಳಿ. ನಿಮ್ಮ ಹೀರೋ ಏನ್ ಹೇಳ್ತಾರ? ಈಗ ದೇಶ ವಿಭಜನೆ ಮಾಡಕಂತ ಹೋಗ್ತಿದ್ರು ಕಾಂಗ್ರೆಸ್ ಅವರು ಅಂತ ಹೇಳ್ತಿದ್ರೆ, ಇವತ್ತು ಚೀನಾದಲ್ಲಿ ಬಾರ್ಡರ್ ಅಲ್ಲಿ ಹಳ್ಳಿಗಳೇ ಕಟ್ಕೊಂಡು ನಿರ್ಮಾಣ ಮಾಡವ್ರೆ. ಇದಕ್ಕೆ ಮೋದಿ ಕಡೆಯಿಂದ ಉತ್ತರ ಇಲ್ಲ. ಹಳ್ಳಿ ನಿರ್ಮಾಣ ಆಗಿದೆ, ಮೋದಿ ಕಡೆಯಿಂದ ಉತ್ತರ ಯಾವುದೇ ಕಾರಣಕ್ಕೂ ಇದೇ ಬಿಜೆಪಿ ಅವ್ರಿಗೆ ಅದು ಗೊತ್ತು. ನಮಗೆ ಹಳ್ಳಿನೇ ನಿರ್ಮಾಣ ಮಾಡ್ರು, ಅಲ್ಲೆಲ್ಲ ಎಲ್ಲಾ ರೀತಿಯಲ್ಲೂ ಕೊಟ್ಟಿದ್ದಾರೆ. ಇನ್ನೇನ್ ಮಾಡ್ಬೇಕಿಲ್ಲ? ರಾಮದೇವ್ರ ಬೆಟ್ಟ ಅಭಿವೃದ್ಧಿ ಮಾಡ್ಬೇಕಾಗಿತ್ತು. DK ಸುರೇಶ್ ಅವರು 3 ಅವಧಿಗೂ ಮಾಡ್ಲಿಲ್ಲ. ರಾಮನ ಬಗ್ಗೆ ಗೌರವನೇ ಇಲ್ಲ. ನಿಮ್ಮೆಲ್ಲ ಆರೋಪ. ಇವತ್ತು ರಾಮ ಮಂದಿರನ ಪೂಜೆ ಮಾಡಿದವ್ರು ನಾವು, ರಾಮ ಮಂದಿರ ಕಾನೂನು ತಂದವ್ರು ನಾವು, ರಾಮ ಮಂದಿರಕ್ಕೆ ರಾಜೀವ್ ಗಾಂಧಿ ಅವರು ಪೂಜೆ ಮಾಡಿದವ್ರು ನಾವು.
ರಾಮ ಮಂದಿರನ ಇವತ್ತು ಏನು ಹತ್ಕೊಂಡು ಉರಿತಾ ಇತ್ತು ದೇಶನ, ಅದನ್ನ ಕೋರ್ಟಲ್ಲಿ ಸಬ್ಮಿಟ್ ಮಾಡ್ಕೊಂಡವ್ರು ನಾವು, ಕೋರ್ಟಲ್ಲಿ ಸಬ್ಮಿಟ್ ಮಾಡ್ಕೊಂಡವ್ರು. ರಾಮ ಮಂದಿರ ಪ್ರಥಮ ಪೂಜೆ ಕಾಂಗ್ರೆಸ್ ಪಾರ್ಟಿಯಿಂದ ಮಾಡಿರೋದು ರಾಜೀವ್ ಗಾಂಧಿ ಅವರು, ಬೇರೆ ಯಾರು ಅಲ್ಲ. ರಾಮದೇವ್ರ ಬೆಟ್ಟ ಅಭಿವೃದ್ಧಿ ಮಾಡಿಲ್ಲ ಡಿ ಕೆ ಸುರೇಶ್ ಅವರು. ರಾಮ್